ಒಂದು ಮುತ್ತಿಗೆ 50,000 ರೂಪಾಯಿ ಚಾರ್ಜ್. ಬೆದರಿಕೆ, ಹನಿ ಟ್ರ್ಯಾಪ್, ಬ್ಲ್ಯಾಕ್ ಮೇಲ್ ಮಾಡಿ ಲಕ್ಷಾಂತರ ರೂಪಾಯಿ ಗುಳುಂ. ಸುಂದರವಾಗಿದ್ದ ಟೀಚರ್ ಅಮ್ಮನ ಕಾಟ ತಾಳದೆ ಮಗುವಿನ ತಂದೆ ಕೊನೆಗೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದು ಸುಂದರಿ ಮತ್ತು ಗ್ಯಾಂಗ್ ಈಗ ಕಾಕಿ ಬಲೆಗೆ ಬಿದ್ದಿದೆ. ಹೌದು, ಇಷ್ಟಕ್ಕೂ ಈಕೆ ಶ್ರೀದೇವಿ ಹುಡುಗಿ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಪ್ರೀ ಸ್ಕೂಲ್ ನಡೆಸ್ತಿದ್ರು. 2023ರಲ್ಲಿ ತನ್ನ ಮಗುವನ್ನ ಪ್ರೀ ಸ್ಕೂಲ್ಗೆ ಸೇರಿಸುವ ಮೂಲಕ ಉದ್ಯಮಿಯೊಬ್ಬರು ಶ್ರೀದೇವಿಗೆ ಪರಿಚಯ ಆಗ್ತಾರೆ. ಉದ್ಯಮಿ ತನ್ನ ಮಕ್ಕಳನ್ನ ಶ್ರೀದೇವಿಯ ಪ್ಲೇ ಹೋಮ್ಗೆ ಕಳಿಸ್ತಿದ್ರು. ಆಗಾಗ ಮಗುವನ್ನ ಪ್ಲೇ ಹೋಮ್ಗೆ ಬಿಡಲು ಹೋಗ್ತಿದ್ರು. ಶ್ರೀದೇವಿಯನ್ನ ನೋಡ್ತಾ ನೋಡ್ತಾ ಮಗುವಿನ ಮೂಲಕ ಪರಿಚಯ ಆಗಿದೆ. ಉದ್ಯಮಿ ಹಾಗೂ ಶ್ರೀದೇವಿ ನಡುವಿನ ಪರಿಚಯ ನಿಧಾನವಾಗಿ ಸ್ನೇಹಕ್ಕೆ ತಿರುಗಿತ್ತು. ಶ್ರೀದೇವಿ ತನ್ನ ಪ್ರೀ ಸ್ಕೂಲ್ ನಿರ್ವಹಣೆಗೆ ಉದ್ಯಮಿಯಿಂದ 2 ಲಕ್ಷ ರೂಪಾಯಿ ಸಾಲ ಪಡೆದಿದ್ದಾರೆ. ಸ್ನೇಹ ಬೆಳೆದಿದ್ದ ಕಾರಣ ಉದ್ಯಮಿಯು ಕೂಡ ನಂಬಿ ಶ್ರೀದೇವಿಗೆ ಹಣ ಕೊಟ್ಟಿದ್ದಾರೆ. 2024ರಲ್ಲಿ ಹಣ ವಾಪಸ್ ಕೊಡೋದಾಗಿ ಶ್ರೀದೇವಿ ಉದ್ಯಮಿಗೆ ತಿಳಿಸಿದ್ದಾರೆ. ನವೆಂಬರ್ನಲ್ಲಿ ತನ್ನ ತಂದೆಗೆ ಹುಷಾರಿಲ್ಲ ಅಂತ ಮತ್ತೆ 2 ಲಕ್ಷ ರೂಪಾಯಿ ಹಣ ಕೇಳಿದ್ದಾರೆ. ಹಣ ವಾಪಸ್ ಕೇಳಿದಾಗ ಕೃಷ್ಣ ಸರ್ ಶಾಲೆಗೆ ಪಾರ್ಟ್ನರ್ ಆಗ್ಬಿಡಿ ಎಂದಿದ್ರಂತೆ. ಈ ಗ್ಯಾಪಲ್ಲಿ ಉದ್ಯಮಿ ಹಾಗೂ ಶ್ರೀದೇವಿ ಮಧ್ಯೆ ಸಲುಗೆ ಬೆಳೆದು ಸುತ್ತಾಟ ಶುರುವಾಗಿತ್ತು. ಉದ್ಯಮಿಯು ಶ್ರೀದೇವಿ ಜೊತೆ ಮಾತನಾಡಲು ಹೊಸ ಸಿಮ್ ಫೋನ್ ಖರೀದಿ ಮಾಡಿದ್ದಾರೆ. 2025ರ ಜನವರಿ ಮೊದಲ ವಾರದಲ್ಲಿ ಉದ್ಯಮಿ ಕೊಟ್ಟ ಹಣ ವಾಪಸ್ ಕೇಳಿದ್ದಾರೆ. ಆಗ ನಿನಗೆ ಏನು ಬೇಕೋ ಕೊಡ್ತೇನೆ, ಹಣದ ವ್ಯವಹಾರ ಮುಗಿಸು ಎಂದಿದ್ದಳಂತೆ. ಆಗ ಟೀಚರ್ ಶ್ರೀದೇವಿ ಉದ್ಯಮಿಗೆ ಮುತ್ತಿಟ್ಟು ಮತ್ತೆ 50,000 ಹಣ ಪಡೆದಿದ್ರಂತೆ. ಬಳಿಕ ನಿನ್ನ ಜೊತೆ ರಿಲೇಶನ್ಶಿಪ್ನಲ್ಲಿ ಇರ್ತೇನೆಂದು ಶ್ರೀದೇವಿ ಉದ್ಯಮಿಗೆ ಆಫರ್ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಒಂದಾದ ಮೇಲೆ ಒಂದರಂತೆ ಮುತ್ತು ಕೊಟ್ಟು ಹಣ ಪಡೆದ ಬಳಿಕ ಶ್ರೀದೇವಿಯ ಅಸಲಿ ಆಟ ಆರಂಭವಾಗಿದೆ. ಮತ್ತೆ 15 ಲಕ್ಷ ರೂಪಾಯಿ ಹಣಕ್ಕೆ ಶ್ರೀದೇವಿ ಡಿಮ್ಯಾಂಡ್ ಮಾಡಿದ್ದಾರೆ. ಉದ್ಯಮಿ ಪದೇ ಪದೇ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರಿಂದ ಸಿಮ್ ಮುರಿದು ಹಾಕಿದ್ದಾರೆ. ಶ್ರೀದೇವಿ ಮಾರ್ಚ್ 12ರಂದು ಉದ್ಯಮಿ ಪತ್ನಿಗೆ ಕರೆ ಮಾಡಿ ಮಕ್ಕಳ ಟಿಸಿ ಕೊಡ್ತೇನೆ, ನಿಮ್ಮ ಪತಿಯನ್ನ ಸ್ಕೂಲ್ಗೆ ಕಳಿಸಿ ಎಂದಿದ್ದಾರೆ. ಶ್ರೀದೇವಿ ಪತ್ನಿಗೆ ಕರೆ ಮಾಡಿದ ಬೆನ್ನಲ್ಲೇ ಉದ್ಯಮಿ ಪ್ರೀ ಸ್ಕೂಲ್ಗೆ ತೆರಳಿದ್ದಾರೆ. ನಂತರ ಶ್ರೀದೇವಿ ಸ್ಕೂಲ್ನಿಂದ ಆರೋಪಿ ಸಾಗರ್ ಹಾಗೂ ಗಣೇಶ್ ಉದ್ಯಮಿಯನ್ನ ಹೊರಗೆ ಕರೆದೊಯ್ದಿದ್ದಾರೆ. ಪೊಲೀಸ್ ಠಾಣೆಗೆ ಹೋಗೋಣ ಅಂತ ಮಹಾಲಕ್ಷ್ಮಿ ಲೇಔಟ್ನ ಉದ್ಯಮಿ ಮನೆ ಬಳಿ ಹೋಗಿದ್ದಾರೆ. ನಿನ್ನ ಹೆಂಡತಿಗೆ ವಿಚಾರ ತಿಳಿಸಿ ಅವಳನ್ನ ಕರೆಯುತ್ತೇವೆಂದು ಬೆದರಿಕೆ ಹಾಕಿ 1 ಕೋಟಿಗೆ ಡಿಮ್ಯಾಂಡ್ ಮಾಡಿದ್ದಾರೆ. ಫೈನಲ್ ಸೆಟಲ್ಮೆಂಟ್ ಅಂತ 20 ಲಕ್ಷಕ್ಕೆ ಉದ್ಯಮಿಯ ಬಳಿ ಡಿಮ್ಯಾಂಡ್ ಮಾಡಿದ್ದಾರೆ. ಬೆದರಿಕೆಗೆ ಹೆದರಿದ ಉದ್ಯಮಿ ಮೊದಲ ಕಂತಿನ ಭಾಗವಾಗಿ 1.90 ಲಕ್ಷ ರೂಪಾಯಿ ಹಣ ಕೊಟ್ಟಿದ್ದಾರೆ. ನಂತರ ನಿರಂತರವಾಗಿ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಇದರಿಂದ ಬೇಸತ್ತ ಉದ್ಯಮಿ ಕೊನೆಗೂ ಬೆಂಗಳೂರು ಸಿಸಿಬಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಉದ್ಯಮಿ ದೂರಿನನ್ವಯ ಟೀಚರ್ ಶ್ರೀದೇವಿ, ಗಣೇಶ್ ಮತ್ತು ಸಾಗರ್ನನ್ನ ಬಂಧಿಸಲಾಗಿದೆ. ಸಿಸಿಬಿ ಪೊಲೀಸರು 3 ಬಂಧಿಸಿ ಪ್ರಕರಣ ಸಂಬಂಧ ವಿಚಾರಣೆ ನಡೆಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.